ವಂದೇ ಮಾತರಂ. ನಮ್ಮ ಭಾರತ ದೇಶದ 140 ಕೋಟಿ ಜನರಿಗೆ ಇವತ್ತು ಕಾರ್ಗಿಲ್ ಯುದ್ಧದ ವಿಜಯೋತ್ಸವದ ಶುಭಾಶಯಗಳು. ಅಂದು 25 ವರ್ಷದ ಕೆಳಗಡೆ ನಮ್ಮ ದೇಶದ ವೀರ ಸೈನಿಕರು ಏನು ತಮ್ಮ ಜೀವದ ಬಗ್ಗೆ ಯೋಚನೆ ಮಾಡಲಾರ್ದೇನೆ ಪ್ರಾಣಾರ್ಪಣೆ ಮಾಡಿ ನಮ್ಮ ದೇಶವನ್ನು ಇವತ್ತು ಉಳಿಸಿದ್ದಾರೆ. ಅಲ್ಲಿರುವ ನೀಚ ಪಾಕಿಸ್ತಾನದ ಜನರು ಅವರ ಸೈನಿಕರು 18,000 ಅಡಿ ಎತ್ತರದಲ್ಲಿ ಬಂದು 194 ಬಂಕರ್ಗಳನ್ನು ತಗೊಂಡು ಬಂದಿದ್ರು. 5 ವರ್ಷಗಳಷ್ಟು ನಮ್ಮ ಮೇಲೆ ಬಾಂಬ್ಗಳು ವಿಸ್ಫೋಟಗಳನ್ನು ಹಾಕುವಷ್ಟು ತಯಾರಿ ಮಾಡ್ಕೊಂಡು ಬಂದಿದ್ರು. ಬಟ್ ಅಂದು ಒಬ್ಬ ಕುರಿ ಕಾಯೋರು ಅದನ್ನು ಗಮನಿಸಿ ಬಂದು ನಮ್ಮ ಸೈನಿಕರಿಗೆ ಹೇಳಿದಾಗ ನಮ್ಮ ಸೈನಿಕರು ಹೋಗಿ ಅವರನ್ನು ಎದುರಿಸಿ ಇವತ್ತು ನಮ್ಮ ದೇಶವನ್ನು ನಮ್ಮನ್ನೆಲ್ಲ ಉಳಿಸಿದ್ದಾರೆ. ಅಲ್ಲಿ ಬಾರ್ಡ್ರಲ್ಲಿ ಗಡಿಯಲ್ಲಿ ನಮ್ಮ ದೇಶ ಸೈನಿಕರು ನಮ್ಮನ್ನು ಕಾಪಾಡ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ನಾವು ಇಲ್ಲಿ ನೆಮ್ಮದಿಯನ್ನು ನಿತ್ಯ ಮತ್ತೆ ಆರಾಮಾಗಿ ಊಟ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಸೈನಿಕರು ಯಾರು ಹುತಾತ್ಮರಾಗಿದ್ದಾರೆ, ತಮ್ಮ ಪ್ರಾಣಾರ್ಪಣೆ ಮಾಡಿದ್ದಾರೆ, ಮೇಲ್ಗಡೆಯಿಂದ ನೋಡ್ತಾ ಇದ್ದಾರೆ. ಇವತ್ತು 140 ಕೋಟಿ ಜನರ ನಮಗೆಲ್ಲರ ಕರ್ತವ್ಯ ನಮ್ಮ ದೇಶದ ಬಗ್ಗೆ ನಾವು ಹಿತ ಯೋಚನೆ ಮಾಡಿ ಎಲ್ಲರೂ ನಮ್ಮ ಎಲ್ಲ ಅಲರ್ಟ್ ಆಗಿರಬೇಕು. ಇವತ್ತು ಬರೀ ಬಾರ್ಡ್ರಲ್ಲಿ ಅಷ್ಟೇ ನಮ್ಮ ದುಶ್ಮನರು ಕಾಯ್ಕೊಂಡು ಕೂತಿಲ್ಲ. ಇವತ್ತು ಪ್ರತಿ ಒಂದು ಜಿಲ್ಲೆಯಲ್ಲಿ ಪ್ರತಿ ಒಂದು ರಾಜ್ಯದಲ್ಲಿ ಅವರು ಇಲ್ಲಿ ನುಗ್ಗಿದ್ದಾರೆ. ನಾವೆಲ್ಲರೂ ಸತರ್ಕವಾಗಿದ್ದು ನಮ್ಮ ದೇಶವನ್ನು ಉಳಿಸುವ ಕೆಲಸ ಮಾಡಬೇಕು. ಅಂದರೆ ನಾವು ಈ ದೇಶದಲ್ಲಿ ಹುಟ್ಟಿದ್ದು ಸಾರ್ಥಕ. ಜನನಿ ಮತ್ತು ಜನ್ಮಭೂಮಿಗೆ ನಾವು ಋಣ ತೋರಿಸಿ ಹೋಗಿದ್ರೆ ಅಷ್ಟೇ ನಮ್ಮ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಎಲ್ಲ ಜನರಿಗೆ 140 ಕೋಟಿ ಜನರಿಗೆ ಇವತ್ತು ಕೈ ಮುಗಿದು ಕೇಳ್ಕೊತೀನಿ, ನಮ್ಮ ದೇಶದ ಬಗ್ಗೆ ನಾವೆಲ್ಲರೂ ಸತರ್ಕವಾಗಿ ನಮ್ಮ ದೇಶವನ್ನು ಕಾಪಾಡೋಣ. ಆ ಹುತಾತ್ಮರಾಗಿರುವ ಪ್ರಾಣಾರ್ಪಣೆ ಮಾಡಿರುವ ಸೈನಿಕರ ಅವರ ಪರಿವಾರಕ್ಕೆ ಅವರ ಮಕ್ಕಳಿಗೆ ಎಲ್ಲರಿಗೂ ಶುಭವಾಗಲಿ. ನಮ್ಮ ಕೈಯಿಂದ ಎಷ್ಟಾಗುತ್ತೆ ನಾವು ದೇಶ ಸೇವೆ ಮಾಡೋಣ ಅಂತ ಹೇಳ್ಕೊಂತ ಒಂದು ಮಾತುಗಳನ್ನ ಹೇಳ್ತೀನಿ. ವಂದೇ ಮಾತರಂ. ತಮ್ಮ ಹೆಸರು? ಡಾಕ್ಟರ್ ಸುಧಾ. ನಾನು